ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಹಾಗೂ ಸವಣೂರ ವ್ಯಾಪ್ತಿಯಲ್ಲಿ ಬರುವ ಬಂಕಾಪುರ ಪ್ರದೇಶದ ರೈತ ಗುರುನಾಥ ಬಸವಣ್ಣಪ್ಪ ರಾಮೋಜಿ ಅವರ ಜಮೀನಿನಲ್ಲಿ ಭಾರೀ ಕಳ್ಳತನ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ. ಜಮೀನು ಸರ್ವೆ ನಂಬರ್ 74 ಹಾಗೂ ಏತಾ ನೀರಾವರಿ ಸಂಪ್ ನಂಬರ್ 85ರಲ್ಲಿ ಇರುವ ಸುಮಾರು 50 ಅಡಿ ಉದ್ದ ಹಾಗೂ 25 ಅಡಿ ಅಗಲದ ಗೋದಾಮಿನ ಶೆಡ್ ಹಾಗೂ ಗೋಡೆಯನ್ನ ಒಡೆದು ಕಳ್ಳರು ಒಳನುಗ್ಗಿದ್ದಾರೆ. ಗೋದಾಮಿನಲ್ಲಿ ಸಂಗ್ರಹಿಸಿದ ಎಂಗಲ್ ತಗಡು, ಸುಮಾರು 450 ಪೈಪ್ಗಳು, 3 ಕರೆಂಟ್ ಬೋರ್ಡ್ಗಳು, 3 ನೀರು ಎತ್ತುವ ಮೋಟಾರ್ಗಳು, ಸುಮಾರು 300 ನೀರಾವರಿ ಸ್ಪ್ರಿಂಕ್ಲರ್ ಜೆಟ್ಗಳು ಮತ್ತು ಒಂದು ಕಬ್ಬಿಣದ ಬಾಗಿಲನ್ನ ಕಳ್ಳರು ಕಳವು ಮಾಡಿಕೊಂಡಿದ್ದಾರೆ. ದಿನಾಂಕ 30/4/2026 ಗುರುವಾರ ಮಧ್ಯರಾತ್ರಿ ಸುಮಾರು 8 ಮಂದಿ ಕಳ್ಳರು ಟ್ರ್ಯಾಕ್ಟರ್ನೊಂದಿಗೆ ಬಂದು ಎಲ್ಲ ಸಾಮಾನುಗಳನ್ನು ತುಂಬಿಕೊಂಡು ಹೋಗಿದ್ದಾರೆ. ತಮ್ಮ ಗುರುತು ಪತ್ತೆಯಾಗದಂತೆ ಹೊಲದಲ್ಲಿ ಇದ್ದ ಟ್ರ್ಯಾಕ್ಟರ್ ಚಕ್ರಗಳ ಗುರುತುಗಳನ್ನು ಕೂಡ ಅಳಿಸಿರುವುದು ಗಮನಾರ್ಹ. ಈ ಕಳ್ಳತನದಲ್ಲಿ ಸುಮಾರು 4 ಲಕ್ಷ ರೂಪಾಯಿಗಳ ನಷ್ಟ ಸಂಭವಿಸಿದೆ ಅಂತ ಅಂದಾಜು ಮಾಡಲಾಗಿದೆ. ರೈತ ಗುರುನಾಥ ರಾಮೋಜಿ ಅವರು ದೈಹಿಕವಾಗಿ ಅಂಗವಿಕಲರಾಗಿದ್ದು, ಈ ಘಟನೆ ಅವರ ಮನಸ್ಸಿಗೆ ಭಾರೀ ಆಘಾತವನ್ನು ಉಂಟು ಮಾಡ್ತಾ ಇದೆ. ಹೊಲದಲ್ಲಿ ನಿನ್ನೆ ನೈಟ್ ಸಂಪ ಮೋಟ್ರ್ ಮುಂಚೆ ಕಳು ಮಾಡ್ರಿ, ನಿನ್ನೆ ನೈಟ್ ಏನಿಲ್ಲ ಓಟ್ ತಗಡು ಎಂಗ್ಲರ್ ಎಲ್ಲ ಒಳಗಿದ್ದು ಕರೆಂಟಿನ ಸಾಮಾನ ಹೊಸ ಪೈಪ್ 350 ಪೈಪ್. ಹಾಗಾಗಿ ನಮ್ಗೆ ಇಲ್ಲಿ ಅಡ್ಡಾಡಕ್ಕೆ ಭಯ ಆಗುತ್ತೆ. ನೈಟ್ ಯಾರು ಬಂದು ಏನು ಮಾಡ್ತಾರ ಅಂತಂದು ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ಬೇಕಂತಂದು ಉದ್ದೇಶ ಇದೆ ಸರ್. ಇನ್ನು ಕಳ್ಳರು ಕಳವು ಮಾಡಿದ ಸಾಮಾನುಗಳನ್ನು ಗುಜರಿ ಅಂಗಡಿಗಳಿಗೆ ಮಾರಾಟ ಮಾಡಿರುವ ಸಾಧ್ಯತೆ ಇರುವುದಾಗಿ ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಕಳ್ಳರನ್ನ ಪತ್ತೆ ಹಚ್ಚಬೇಕು ಅಂತ ರೈತರು ಆಗ್ರಹ ಮಾಡಿದ್ದಾರೆ. ರವಿರಾಜ್ ಸಂಶಿ, ಹಾವೇರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.